ತುಳಸಿ ಮಾತೆ ಶುಭಮಯಿ ತಾಯೇ ಶ್ರೀ ತುಳಸಿ ಮಾತೆ ಶುಭಮಯಿ ತಾಯೇ ಶುಭೋದಯ ಸುಂದರಿ ತಾಯೇ ತಾಯೇ ಶ್ರೀ ತುಳಸಿ ಮಾತೆ ಅಮ್ಮ ಮಾನ್ಯತೆ ಮಂಗಳಾಂಗಿ ಶುಭಾಂಗಿ ಸರ್ವಮಂಗಳ ಮಾನ್ಯತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಳ ಸುಂದರ ಸುರನುತೆ ಮಾನ್ಯತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಳ ಸುಂದರ ಸುರನುತೆ ಭಾಗ್ಯ ಪ್ರದಾತೆ ಅಮ್ಮ प्रदाते पुरहरीते सुरमुनि पूजिते श्री कुल देवते सुरमुनि पूजिते श्री कुल देवते श्री तुलसी माते शुभमयी ताये श्री तुलसी माते ताये शुभोदय सुंदरी ताये ताये श्री तुलसी माते अम्मा 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 ಸರ್ವಮಂಗಳೆ ಅನುದಿನವೂ ಅನುಗಾಲವೂ ನಿನ್ನನ್ನು ಧ್ಯಾನಿಸುತ್ತಾ ಪೂಜಿಸುತ್ತಿರುವ ನಮಗಾಗಲಿ ನಮ್ಮ ನಾಡಿನ ಪ್ರಜೆಗಳಿಗಾಗಲಿ ಯಾವ ಕುಂದುಕೊರತೆಯೂ ಬಾರದಂತೆ ಕಾಪಾಡು ತಾಯಿ ಕಾಪಾಡು. ಅಕ್ಕ ನಿನ್ನ ಮದುವೆ ಓಡಿ ಓಡಿ ಬಂದೈತೆ ಅಕ್ಕಯ್ಯ. ಏನೋ ಬಹಳ ಸುಂದರವಾಗಿದೆ. ಅಕ್ಕ ನಿನ್ನ ಮದುವೆ ಓಡಿ ಓಡಿ ಬಂದೈತೆ ಓಡಿ ಬಾರಕ್ಕಯ್ಯ ಓಡಿ ಬಾರಕ್ಕಯ್ಯ. ಏನೋ ಅಕ್ಕ ನಿನ್ನ ಮದುವೆ ಓಡಿ ಓಡಿ ಬಂದೈತೆ ಓಡಿ ಬಾರಕ್ಕಯ್ಯ ಓಡಿ ಬಾರಕ್ಕಯ್ಯ. ತಂದದಿ ಚೆಲುವ ಬಂದವನ ತಂದದಿ ಚೆಲುವ ಬಂದವನೇ ಬಂದು ನೀನಿಲ್ಲಿ ನೋಡಮ್ಮ. ತಂದದಿ ಚೆಲುವ ಬಂದವನೇ ಬಂದು ನೀನಿಲ್ಲಿ ನೋಡಮ್ಮ. ಜನ ಜನ ಜನಗ ಕಮ್ಮಿ
ಕಾಣ್ತಾನಕ್ಕಯ್ಯ ಅಕ್ಕ ನಿನ್ನ ಮದುವೆ ಓಡಿ ಓಡಿ ಬಂದೈತಿ ಓಡಿ ಬಾರಕ್ಕಯ್ಯ ಓಡಿ ಬಾರಕ್ಕಯ್ಯ ಅಕ್ಕಯ್ಯ ಏನೋ ಆದಿಮೂರ್ತಿ, ಅಯ್ಯ ನಿನ್ನ ಕರ್ಕಮ್ಮ ಅಂತ ಹೇಳಿದ್ರಕ್ಕಯ್ಯ. ಏನಂತ ಸಮಾಚಾರ? ನನ್ಗೂ ನಿನ್ಗೂ ಮದುವೆ ಹೊಡಿತೀನಿ ನೋಡು. ಎಲ್ಲಾದ್ರೂ ಅಕ್ಕ ತಮ್ಮನ ಮದುವೆ ಆಯ್ತಾರೇನೋ? ಆಗ್ಬಾರ್ದೇನಕ್ಕ? ಏ ತಪ್ಪು ಕಣ ಅದೆಲ್ಲ. ಹಾ. ಅದೆಲ್ಲ ಹಾ. ನಿನ್ಗೆ ಹಾ. ನಾಚಿಕೆ ಏನಕ್ಕೋ ನಾಚಿಕೆ ನಿನಗೆ? ನಿನ್ಗೆ ಹಾ. ಅಪ್ಪಯ್ಯ ಮದ್ವೆ ಮಾಡ್ತಿದ್ದೆ. ಓ ಮದುವೆ ಮಾಡ್ತಾರಂತ? ನಿನಗೂ ಮದುವೆ ಮಾಡಿಸ್ತೀನಿ. ಯಾರ ಜೊತೆ ಗೊತ್ತಾ? ಸುಬ್ಲಕ್ಷ್ಮಿ ಇದ್ದಾಳಲ್ಲ, ಅವಳಿಗೂ ನಿನಗೂ ಜೋಡಿ ಮಸ್ತಾಗಿದೆ. ಇಲ್ಲೇ ಬರ್ತಾಳ ಕಣ, ಕರಿತೀನಿ. ಸುಬ್ಬಿ ಅಲ್ಲೇ ನಿಂತಾವಳೆ. ಬಾರಮ್ಮ ತಾಯಿ. ನೋಡು ಸುಬ್ಬಿ ಎಷ್ಟು ಚೆನ್ನಾಗಳು. ಹಾ ನೀನ್ ನಡಿಯ, ನಾನು ಸುಬ್ಲಕ್ಷ್ಮಿ ಕರ್ಕೊಂಬರ್ತೀನಿ ನೋಡ. ಹೌದೇನೋ? ಆಯ್ತು ಬಾರಪ್ಪ, ಸಂತೋಷ ಕರ್ಕೊಂಡ್ ಬಾರ. ಯಾಲೆ ಸುಬ್ಬಿ ಇಟ್ಲಾಡ್ತಾವು ಸುಬ್ಬಿ ಯಾಲೆ ಸುಬ್ಬಿ ಇಟ್ಲಾಡ್ತಾವು ನನ್ನ ಸುಬ್ಬಿ ಇಟ್ಲಾಡ್ತಾವ. ನೋಡಿ ನೋಡಿ ಹೆಂಗಾಗೋಗ್ಬಿಡ್ತು ನನಗೆ. ನಿನಗೆ ಒಂಥರ ಯಾವ ಥರ ಅಂತ ಹೇಳ್ಬಿಡು. ಬೇ ವಾ ನೀನು ಹಂಗೆ ಅನ್ಬಿಡು, ನಾನು ಹಿಂಗೆ ಹೊಟ್ಟಗಲ್ಲ ಹಂಗೆ ಅನ್ಬಿಡ್ಲಾ? ಹಂಗೆ ಅನ್ಬಿಡು. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಜ ರಾಗ ರಾಗ. ಒಲವೋ ಒಲವೋ ಹೋಗುವ ವೇಳೆ ಒಲವೋ ಸುಖವೋ ಹೊಂದುವವೇ ಫಲವೇ ಸುಖದ ಉಯ್ಯಾಲೆ, ಫಲವೇ ಸುಖದ ಉಯ್ಯಾಲೆ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಜ ರಾಗ ಲೋಲಿಕಾ, ನಿನಗೆ ಮಂಗಳವಾಗಲಿ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರಮಾಡಲು ಕಾರಣವೇನು ಜನಕ? ಲೋಲಿಕಾ, ಅಮ್ಮ, ಈ ದಿವಸ ನಮ್ಮ ಅಂಗಡಿಗೆ, ನಮ್ಮ ಮನೆಗೆ ಮಹಾನುಭಾವರು ಬಂದಿರುವರು. ಅವರು ಬಂದು ನಮ್ಮ ಅಂಗಡಿಯ ಜಗಲ ಮೇಲೆ ಕುಳಿತಾಗಿಂದ ಅಂಗಡಿಯಲ್ಲಿದ್ದ ಬಟ್ಟೆಗಳೆಲ್ಲವೂ ವ್ಯಾಪಾರ ಆಯಿತು. ಅವರ ಜೊತೆ ಧನಲಕ್ಷ್ಮಿಯೇ ಬಂದಂತಾಗಿದೆ. ಅವರು ಕ್ಷತ್ರಿಯ ಕುಲದವರು. ನೀನು ಅವರನ್ನು ಒಪ್ಪಿ
ಮಾಲೆಯನ್ನು ಹಾಕಿದರೆ ನಮ್ಮ ದರಿದ್ರವೆಲ್ಲ ಕಳೆಯುವುದು ಧನಲಕ್ಷ್ಮಿ ನಮ್ಮ ಮನೆಯಲ್ಲೇ ನೆಲೆಸುವಳು. ಇದಕ್ಕೆ ನಿನ್ನ ಉತ್ತರವೇನು ಲೋಲಿಕಾ? ಜನಕ, ಯಾರೋ ಓರ್ವ ದೇಶಿಕನನ್ನು ಕರೆದುಕೊಂಡು ಬಂದು ಲಗ್ನ ಮಾಡಿಕೋ ಎಂದು ಹೇಳಿದರೆ ನಾನು ಯಾವ ರೀತಿಯಾಗಿ ಸರಿ ಕಣಕಯ್ಯ. ಅವರನ್ನು ನನ್ನ ಶಯನಾಗೃಹಕ್ಕೆ ಕಳಿಸಿಕೊಟ್ಟರೆ ಅವರ ಅತಿಶೀಲ ಗುಣಗಳನ್ನು ತಿಳಿದು ತದನಂತರ ಹಾಗೆ ಆಗಲಿ ಲೋಲಿಕಾ. ಅಕ್ಕಯ್ಯ ಹುಷಾರು, ಕಳ್ಳ ಇದ್ದಂಗ ಅವನೇ. ಅಪ್ಪಯ್ಯನ ಮಾತಂಗೆಲ್ಲ ನಂಬೇಡ, ನೋಡ್ಕೋ. ಆಗಲಿ ಆದಿಮೂರ್ತಿ. ಅಯ್ಯ ಧನಿಕರೇ, ಮೃಷ್ಟಾನ್ನ ಭೋಜನವೂ ಆಯಿತು. ನನಗೆ ಮುಂದೆ ಹೋಗಲು ಅನುಮತಿ ಕೊಡುವಿರಾ? ಅಯ್ಯ ದೇಶಿಕನೇ, ಪಶ್ಚಿಮಾದಿಯಲ್ಲಿ ಸೂರ್ಯನು ಅಸ್ತಮಯವಾಗುತ್ತಿರುವನು. ಹೋಗುವ ದಾರಿ ನಿರ್ಧರಿತವಲ್ಲದ ಮೇಲೆ ರಾತ್ರಿ ವೇಳೆ ಪ್ರಯಾಣ ಮಾಡುವುದು ಸೂಕ್ತವಲ್ಲ. ಆದ್ದರಿಂದ ಈ ದಿವಸ ನಮ್ಮ ಮನೆಯಲ್ಲಿ ಪವಳಿಸಿ ನಂತರ ಮುಂದೆ ಹೋಗುವುದಲ್ಲವೇ? ಅಯ್ಯ ಧನಿಕರೇ, ಉಡಲು ಬಟ್ಟೆಯನ್ನು ಕೊಟ್ಟು ಉಣ್ಣಲು ಭೋಜನವನ್ನು ಕೊಟ್ಟು ಸತ್ಕರಿಸಿದ ನೀವೇ ನಮ್ಮ ತಂದೆ ತಾಯಿಗಳೆಂದು ನಿಮ್ಮ ಮನೆಯಲ್ಲಿ ಮಲಗುವನು. ಒರೇ ಆದಿ, ಅಯ್ಯ ಇವರನ್ನ ಲೋಲಿಕಾ ಅರಮನೆಗೆ ಕರೆದುಕೊಂಡು ಹೋಗಿ ಬಿಡು. ಬಿಡ್ತೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ನೆ ಮನೆ ಬಿಡಿಸ್ಬಿಡ್ತೀನಿ. ಒರೇ ಆದಿ, ಅಯ್ಯ ಅಕ್ಕ ಏನೇ ಹೇಳಿರೋದು, ಹಂಗೆ ಸರಿ ಬಿಡ. ಅವ್ರನ್ನ ಕರ್ಕ ಬಂದು ನನ್ನ ಅರಮನೆಗೆ ಬಿಡು. ಆಯ್ತು. ಅವರು ಯಾರು ಏನು ವಿಚಾರಿಸ್ತೇನೆ ಅಂತ ಹೇಳಿ. ಅಷ್ಟೇ ತಾನೇ? ಹಾ, ನಡೆಯ, ನಾನು ನೋಡ್ಕೊತೀನಿ. ಬಿಡಪ್ಪ, ಇದೇ ನಮ್ಮ ಅಕ್ಕ ಇಟ್ಕೊಡೆ. ನಮ್ಮ ಅಕ್ಕ ಹೋಗೋಳ ಹೋಗು. ಅಯ್ಯ ಪರಮಾತ್ಮ, ಈ ವೈಶ್ಯನು ಓರ್ವ ಪುತ್ರಿಗೋಸ್ಕರವಾಗಿ ಈ ಭವ್ಯ ಮಂದಿರವನ್ನು ಕಟ್ಟಿಸಿದಂತೆ ಈ ಭಾಗದಲ್ಲಿ ನೋಡಿದರೆ ಹಂಸ ಲೋಲಿಕೆಗಳ ಮೃಗ ಜಂತುಗಳ ರಚನೆ ಇರುವುದು. ಮತ್ತೊಂದು ಭಾಗದಲ್ಲಿ ನೋಡಿದರೆ ಹಂಸ ಲೋಲಿಕೆ ರಚನೆಯೂ ಇರುವುದು. ಏನಾದರೂ ಆಗಲಿ ಈ ಭವ್ಯವನ್ನು ನೋಡಿದರೆ ಚಕ್ರವರ್ತಿಯಾದ ನನ್ನ ಅರಮನೆಗಿಂತಲೂ ವಿಭಿನ್ನವಾಗಿರುವುದು. ಏನಾದರೂ ಆಗಲಿ, ನನಗಾದರೂ ಮಾರ್ಗ ಆಯಾಸದಿಂದ ಬಹಳವಾಗಿ ಬಳಲಿರುವೆನು. ನಾನು ಈ ರಾತ್ರಿ ಇಲ್ಲೇ ಪೌಳಿಸಿ ಬೆಳಗಾದ ನಂತರ ಯೋಚಿಸಿ ನೋಡುವೆನು. ಪರಮಾತ್ಮ, ಸುಂದರಾಂಗ, ಕಣ್ಣಾರೆ ಕಂಡೆಲ ಮನ್ಮಥನ, ನವಯುಗದಲ್ಲೂ ಕಾಣೆ ಸುಂದರನ. ಸುಂದರಾಂಗ, ನವಯುಗದಲ್ಲೂ ಕಾಣೆ ಸುಂದರನ, ಕಣ್ಣಾರೆ ಕಂಡೆಲ ಮನ್ಮಥನ. ಗೌರಿಯ ಪೂಜೆಯೋ ಫಲಿಸಿತು ಎನಗೆಂದು. ಸುಂದರಾಂಗ, ಗೌರಿಯ ಪೂಜೆಯೋ ಫಲಿಸಿತು ಎನಗೆಂದು, ಜಲಕಲೆ ಬೇಗನೆ ಮಾಡಿಸುವ. ಗೌರಿಯ ಪೂಜೆಯೋ ಫಲಿಸಿತು ನನಗೆಂದು, ಜಲಕಲೆ ಬೇಗನೆ ಮಾಡಿಸು ವಿವಾಹ. ಅದೃಷ್ಟ ಒತ್ತು ತಂದನೋ ಮುತ್ತಿಲಾಗಲಿಲ್ಲ, ಲಕ್ಷ್ಮಿಯ ವರ ಪುತ್ರನೋ ಅದೃಷ್ಟವಾದ ಇವನ ಚೆಲುವನೋ ಹೇಗೆಂದು ವರ್ಣಿಸಲಿ. ಇವನ ಚೆಲುವನೋ ಹೇಗೆಂದು ವರ್ಣಿಸ, ಕಣ್ಣಾರೆ ಕಂಡೆಲ ಮನ್ಮಥನ, ನವಯುಗದಲ್ಲೂ ಕಾಣೆ ಸುಂದರನ. ಸುಂದರ
ತಮ್ಮನು ಹೇಳಿದಂತೆ ಸುಂದರ ಮೊಗದವನ ಸುಂದರಾಂಗ ತಮ್ಮನು ಹೇಳಿದಂತೆ ಸುಂದರ ಮೊಗದವನ ಮಾಡಿಸು ವಿವಾಹ ತನ್ನ ಕೈಯು ಹೇಳಿದಂತೆ ತಮ್ಮನು ಹೇಳಿದಂತೆ ಸುಂದರ ಮೊಗದವನ ಜಲಕಲೆ ಬೇಗನೆ ಮಾಡಿಸುವೆ ಅಪ್ಪಿ ಮುದ್ದಾಡುವೆ ಮಗುವಂತೆ ಇವರನ ಸುಂದರಾಗ ಮೇಲೆ ಹೇಳುವರಾಗಿ ಸುಮ್ಮನೆ ಅಪ್ಪಿ ಮುದ್ದಾಡುವೆ ಮಗುವಂತೆ ಇವರನ ಇವರ ಚೆಲುವನು ಹೇಗೆಂದು ವರ್ಣಿಸಲೇ ಇವರ ಚೆಲುವನು ಹೇಗೆಂದು ವರ್ಣಿಸಲು ಕಣ್ಣಾರೆ ಕಂಡಲ ಮನ್ಮಥನ ನವಯೋಗದಲು ಕಾಣೆ ಸುಂದರನ ಸುಂದರಾಂಗ ಮೇರೇಳು ನವಯುಗದಲು ಕಾಣೆ ಸುಂದರನ ಕಣ್ಣಾರೆ ಕಂಡೆಲ ಮನ್ಮಥನ 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 ಆಹಾ ನಾನು ಬರುವುದನ್ನು ನೋಡಿಕೊಂಡು ಈ ಸುಂದರಾಂಗನು ನಿದ್ರೆ ಮಾಡುತ್ತಿರುವರಲ್ಲ ಇವರನ್ನು ಯಾವ ರೀತಿಯಾಗಿ ನಾನು ಎಚ್ಚರಿಸಲಿ ಗಾನ ನಾಟ್ಯ ಪ್ರಿಯರೇ ಆಗಿದ್ದಾರೆ ಇಲ್ಲ ಪನ್ನೀರಿನ ಜಲವನ್ನು ಚೆಲ್ಲಿ ಎಚ್ಚರಗೊಳಿಸಲೇ ಇಲ್ಲ ಇವರಿಗೆ ಒಂದು ಗಾನವನ್ನು ಆಡಿ ಎಚ್ಚರಗೊಳಿಸುತ್ತೇನೆ ಬೇಕಾಗಿದೆ ನಾನಿಡುವೆ ಸವಿಯೂಟವ ನಾನಿಡುವೆ ಮಾತಾಡು ಉಲ್ಲಾಸದೆ ಇಲ್ಲೇನೋ ಆನಂದ ಬೇಕಾಗಿದೆ ಸುಂದರ ಪಿಕನಾದ ಮೀರದ ನಾ ಬಂದೆನೋ ನೀನಿಲ್ಲಿ ಪವಣಿಸಲು ಕಾರಣವೇನೋ ಸುಂದರಾಗ ಪಿತನಾಗ್ರ ಮೀರದ ನಾ ಬಂದೆನೋ ನೀನಿಲ್ಲಿ ಪವಣಿಸಲು ಕಾರಣವೇನೋ ಸವಿಯೂಟವ ನಾನಿಡುವೆ ಸವಿಯೂಟವ ನಾನಿಡುವೆ ಮಾತಾಡುಲ್ಲಾಸದೆ ಇನ್ನೇನೋ ಆನಂದ ಬೇಕಾಗಿದೆ ಪ್ರೇಮಾನುರಾಗ ಒಂದಾಗಿದೆ ಮನಸ್ಸು ಮಲ್ಲಿಗೆ ಮೊಗ್ಗಾಗಿದೆ ಮೇಲೇಳೋರಾಗಿ ಪ್ರೇಮಾನು
ಸವಿಯೂಟವ ನೀಡುವೆ ಮಾತಾಡು ಉಲ್ಲಾಸದಿ ಇನ್ನೇನು ಆನಂದ ಬೇಕಾಗಿದೆ. ಸುಂದರಾಂಗ ಮೇಲೇಳುವರಾಗಿ ಸುಂದರಾಂಗ ಗಾನವನ್ನು ಹಾಡಿದರೂ ಈ ಸುಂದರಾಂಗನು ಎಚ್ಚರವಾಗುತ್ತಿಲ್ಲವಲ್ಲ. ಇರಲಿ, ಮತ್ತೊಂದು ಗಾನವನ್ನು ಪಾಡುತ್ತೇನೆ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಬಾಬೇಗ ಚಂದಮಾಮ ಸುಂದರಾಂಗ ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಬಾಬೇಗ ಚಂದಮಾಮ ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಬಾಬೇಗ ಚಂದಮಾಮ ಸುಂದರಾಂಗ ಮೇಲೇಳುವರಾಗಿ ಸದಾನುರಾಗದಿ ಕಾದಿದೆ ಲಾಲು ಈ ಸುಮಜೀವನ ರಾಗ. ಸದಾನುರಾಗದಿ ತಾಲಿನಗಾಗಿ ಕಾದಿದೆ ಈ ಸುಮಜೀವ ನವ ಯೌವನವೋ ಒಲವೋ ಗೆಲುವೋ. ಸುಂದರಾಂಗ ಮೇಲೇಳುವ ನವ ಯೌವನದೋ ಒಲವೋ ಕೆಲವು ಬಾರದೆ ಏಕೋ ಕಾಡಿತು ಎಲ್ಲ ಬಾಬೇಗ ಚಂದಮಾಮ ಬಾಬೇಗ ಚಂದಮಾಮ ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಬಾಬೇಗ ಚಂದಮಾಮ ಸುಂದರಾಂಗ ಮೇಲೆ ಮನದೊಳ್ಳು ಆಸೆಯು ತುಂಬಿದ ಮೇಲೆ ಮರೆತು ಮಲಗಬಹುದೇ. ಮೇಲೇಳುವರಾಗಿತ್ತು. ಮನದೊಳ್ಳು ಆಸೆಯು ತುಂಬಿದ ಮೇಲೆ ಮರೆತು ಮಲಗಬಹುದೇ. ಕನಸೋ ನನಸೋ ಒಲವೋ ಕಥೆಯೋ. ಕಥೆಯೋ ಕನಸೋ ಒಲವೋ ಚೆಲವೋ ಬಾರದೆ ಏಕೋ ಕಾಡಿಸು ಎಲ್ಲ ಬಾಬೇಗ ಚಂದಮಾಮ ಬಾಬೇಗ ಚಂದಮಾಮ ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಬಾಬೇಗ ಚಂದಮಾಮ. ಆಹಾ, ಈ ಸುಂದರಾಂಗನು ಎಷ್ಟೊಂದು ಗಾನವನ್ನು ಮಾಡಿದರೂ ಎಚ್ಚರವಾಗುತ್ತಿಲ್ಲ. ನನಗೂ ಸಹ ನಿದ್ರೆಯೂ ಸಹ ಬಾಧಿಸುತ್ತಿರುವುದು. ಇವರ ಪಕ್ಕದಲ್ಲೇ ಹೋಗಿ ಪವಳಿಸುತ್ತೇನೆ. ಪಾಪಿಯಾದ ವಿಕ್ರಮನು ಮುಷ್ಟಾನ ಭೋಜನ ಮಾಡಿ ಮದದಿಂದ ನನ್ನ ಧ್ಯಾನವನ್ನೇ ಮರೆತಿರುವನು. ಇವನೇ ಮಹಾಭಾಗ್ಯನೆಂದು ತಿಳಿದಿರುವನು. ವಿಕ್ರಮ ಮಲಗು. ಈಗಲೇ ನನ್ನ ಮಾಯ ಪ್ರಭಾವದಿಂದ ಲೋಲಿಕೆ ಹರಮನೆಯಲ್ಲಿ ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಯ ಪ್ರಾಣವನ್ನು ಕೊಟ್ಟು ಆ ಮುತ್ತಿನ ಹಾರವನ್ನು ನುಂಗುವಂತೆ ಮಾಡಿ ವಿಕ್ರಮನಿಗೆ ಮುಂದಿನ ಕಷ್ಟಗಳಿಗೆ ಗುರಿಪಡಿಸುವುದು. ವಿಕ್ರಮ ನೋಡುತ್ತಿರುವ ನನ್ನ ಚಮತ್ಕಾರವನ್ನು ಬ್ರಹ್ಮಾಂಡವನ್ನು ನಡುಗುವುದು ಈಗಲೇ ಸುರ ಲೋಕವನ್ನು ನಡುಗುವುದು ಈಗಲೇ. ಬ್ರಹ್ಮಾಂಡವನ್ನು ನಡುಗುವುದು ಈಗಲೇ ಸುರ ಲೋಕವನ್ನು ನಡುಗುವುದು ಈಗಲೇ. ಬ್ರಹ್ಮಾಂಡವನ್ನು ನಡುಗುವುದು ಈಗಲೇ ಸುರ ಲೋಕವನ್ನು ನಡುಗುವುದು ಈಗಲೇ. ಸರದಿರಾಜರ ದಯದಿಂದ ವಿಕ್ರಮ ಸರದಿರಾಜರ ದಯದಿಂದ
ಪದವನ್ನು ಮುರಿಯಲೀಗಲೇ ಸರದಿರಾಜರ ದಯದಿಂದೀಗ ಪದವನ್ನು ಮುರಿಯಲೀಗಲೇ ಪ್ರಾಣವ ಕೊಟ್ಟು ಹತ್ತ ಪಂಚಿಗೆ ಪ್ರಾಣವ ಕೊಟ್ಟು ಮುದ್ದಿನ ಹಾರವನ್ನು ಮುದ್ದಿನ ಹಾರವನ್ನು ನುಗ್ಗಿಸುವೆ ಮುದ್ದಿನ ಹಾರವನ್ನು ನುಗ್ಗಿಸುವೆ ಬ್ರಹ್ಮಾಂಡವು ನಡುಗುವುದು ಈಗಲೇ ಬ್ರಹ್ಮಾಂಡವು ನಡುಗುವುದು ಪರಮಾತ್ಮ ಈ ಸುಂದರಾಂಗಿಯು ಯಾರಾಗಿರ್ಬೋದು? ಮನ್ಮಥನ ಸತಿ ರತಿ ದೇವಿಯನ್ನೇ ಮೀರಿಸುವಂತಳಲ್ಲ. ಪರಮಾತ್ಮ, ನಾನು ಮಲಗಿರುವ ಮಂಚದ ಮೇಲೆ ಮಲಗಿರುವಳಲ್ಲ. ಇರಲಿ, ಈ ಸುಂದರಾಂಗಿಯನ್ನು ಮಾತನಾಡಿಯೇ ನುಡಿವೆನು. ಎಲ್ಲೋ ಸುಂದರಾಂಗಿ, ಏಳು ಮೇಲೆ. ಎಲ್ಲೋ ಸುಂದರಾಂಗಿ, ಏಳು ಮೇಲೆ. ಏನು ಆಶ್ಚರ್ಯವಿದೆ? ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ವಿಚಿತ್ರವಾಗಿ ಮಾಯವಾಯುತ್ತಿರುವುದಲ್ಲ. ಪರಮಾತ್ಮ, ಕೆಟ್ಟನಲ್ಲ ದೇವಾ, ಕೆಟ್ಟನು. ಎಲ್ಲೋ ಅಂಕಲಕ್ಕಿ, ನಿಲ್ಲು ನಿಲ್ಲು. ಪರಮಾತ್ಮ, ಇದು ನ್ಯಾಯವೇ ನಿನಗೆ ಶನಿದೆ, ಇದು ನ್ಯಾಯವೇ ಶನಿದೇವರೇ ನಿಮಗೆ. ಅಂತ ಪಕ್ಷಿಯು ದೇವ ತಳೆದು ಬಂದಿತೈ ದೇವಾ ದೇವಾ. ಪರಮಾತ್ಮ, ಒಂದೊಂದು ಮುತ್ತಿನಾರ ನುಂಗುತ್ತಿರುವುದು ಏನು ವಿಚಿತ್ರವೋ ನಾ ತಿಳಿಯನೆ ಶನಿದೇವಾ ಶನಿದೇವಾ ಶನಿದೇವ. ಮಹಾನುಭಾವ, ಏನು ಆಶ್ಚರ್ಯವಿದು? ಈ ಚಿತ್ರಪಟದಲ್ಲಿರುವ ಬರೆದಿರುವ ಹಂಸಪಕ್ಷಿಯು ಜೀವ ತಿಳಿದು ಬಂದು ಒಂದೊಂದು ಮುತ್ತಿನಾರವನ್ನು ನುಂಗಿ ಹಾಗೆ ವಿಚಿತ್ರವಾಗಿ ಮಾಯವಾಯಿತ. ಈ ಪ್ರಪಂಚದಲ್ಲಿ ಮನುಷ್ಯರು ಸಹ ನಂಬುವುದಿಲ್ಲ. ಏನಾದರೂ ಆಗಲಿ, ನನಗಾದರೂ ತುಂಬ ಬಹಳವಾಗಿ ಬಾಧಿಸುತ್ತಿರುವಳು. ನಾನು ಪುನಃ ನಿದ್ರಿಸಿ ಬೆಳಗಾದ ನಂತರ ಯೋಚಿಸಿ ನೋಡುವೆನು. ಇದೇನಿದು? ಈ ಸುಂದರಾಂಗನು ಇನ್ನೂ ಎಚ್ಚರವಾಗಲಿಲ್ಲವಲ್ಲ. ಇರಲಿ. ಓ, ನಾನು ಮಲಗುವ ಸಮಯದಲ್ಲಿ ಆ ಗೂಟಕ್ಕೆ ನನ್ನ ಮುತ್ತಿನ ಹಾರವನ್ನು ನೇತು ಹಾಕಿದ್ದೀನಿ. ಈಗ ನನ್ನ ಮುತ್ತಿನ ಹಾರವು ಕಾಣುತ್ತಿಲ್ಲ. ಇರಲಿ, ಈ ಸುಂದರಾಂಗನು ನನ್ನ ಆಸೆ ಮಾಡಲೆಂದು ತೆಗೆದುಕೊಂಡಿರಬಹುದು. ಎಚ್ಚರಿಸುತ್ತೇನೆ. ಸುಂದರಾಂಗ, ಸುಂದರಾಂಗ, ಮೇಲೇಳುವರಾಗಿ. ಪರಮಾತ್ಮ, ಮೂರ್ತಿ ದೇವಿಯು ಸಿದ್ಧವಾಗಿ ನಿಂತಿರುವಳಲ್ಲ ದೇವಾ. ಪರಮಾತ್ಮ, ಈ ಕಷ್ಟದಿಂದ ಪಾರಾಗುವ ಬಗೆ ಹೇಗೆ ದೇವಾ, ಹೇಗೆ? ಸುಂದರಾಂಗ, ಎಲ್ಲಿ ನನ್ನ ಮುತ್ತಿನಾರವನ್ನು ತೆಗೆದುಕೊಂಡಿದ್ದರೆ ನನ್ನ ಮುತ್ತಿನಾರವನ್ನು ಕೊಡುವರಾಗಿ. ಕೊಡು ನೀವು ಬೇಗನೆ ಹಾರವನ್ನು. ಕೊಡಿ ನೀವು ಬೇಗನೆ ಹಾರವನ್ನು ಸ್ವಾಮಿ, ಕೊಡಿ ನೀವು ಬೇಗನೆ ಹಾರವನ್ನು. ಕನ್ಯ ಮುತ್ತಿನಾರ ಕದಿಯಬಹುದೇ ನೀವು? ಸುಂದರಾಂಗ,
ಕದಿಯಲಿಲ್ಲಮ್ಮ ನಿಮ್ಮ ಆರವನ್ನು ಲೋಲಿಕಾ ಕದಿಯಲಿಲ್ಲಮ್ಮ ನಿಮ್ಮ ಆರವನ್ನು ಪಕ್ಷಿಯು ಬಂದು ಜೀವ ತಳ್ಳಿದು ಬಂದು ಚಿತ್ರಪಟ್ಟದ ಪಕ್ಷಿ ಜೀವ ತಳ್ಳಿದು ಬಂದು ನುಂಗಿತಮ್ಮ ನಿಮ್ಮ ಆರವನ್ನು ಆರವನ್ನು ಇಲ್ಲಮ್ಮ ನಿಮ್ಮ ಆರವನ್ನು ಕದಿಯಲಿಲ್ಲಮ್ಮ ನಿಮ್ಮ ಆರವನ್ನು ಕದಿಯಲಿಲ್ಲಮ್ಮ ನಿಮ್ಮ ಆರವನ್ನು 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 ಚಿತ್ರಪಟ ಪಕ್ಷಿಗೆ ಪ್ರಾಣ ಬರುವುದುಂಟೆ ಚಿತ್ರಪಟ ಪಕ್ಷಿಗೆ ಪ್ರಾಣ ಬರುವುದುಂಟೆ ನ್ಯಾಯವೇ ನಿಮಗಿದು ಸುಳ್ಳೇಕೆ ನೋಡಿ ನ್ಯಾಯವೇ ನಿಮಗಿದು ಸುಳ್ಳೇಕೆ ನೋಡಿವಿರಿ ಕೊಡಿ ನೀವು ಬೇಗನೆ ಹಾರವನ್ನು ಸ್ವಾಮಿ ಕೊಡಿ ನೀವು ಬೇಗನೆ ಹಾರವನ್ನು ಸಿಟ್ಟನ್ನು ಮಾಡಲಿ ಬೇಡಿ ಗುಟ್ಟಿನೊಳ್ಳಿನ ಮಾತ ಸಿಟ್ಟು ಮಾಡಲಿ ಬೇಡಿ ಗುಟ್ಟಿನೊಳ್ಳಿನ ಮಾತ ಸತ್ಯವನ್ನು ಹೇಳುವೆ ನೀ ಕೇಳಮ್ಮ ಸತ್ಯವನ್ನು ಹೇಳುವೆ ನೀ ಕೇಳಮ್ಮ ಕದಿಯಲಿಲ್ಲಮ್ಮ ನಿಮ್ಮ ಆರವನ್ನು 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 ಸ್ವಾಮಿ ನಿಮ್ಮನ್ನೇ ಪತಿಯಾಗಿ ಬಡಿಯಬೇಕೆಂದು ಎಷ್ಟೋ ಆಸೆಗಳನ್ನು ಇಟ್ಟುಕೊಂಡು ಬಂದೆ ಆದರೆ ಇಂಥ ಕೆಟ್ಟ ಕೆಲಸವನ್ನು ಮಾಡಬಹುದೇ ಎಲ್ಲಿ ಒಳ್ಳೆ ಮಾತಿನಿಂದ ಹೇಳುತ್ತೇನೆ ನನ್ನ ಮುತ್ತಿನ ಹಾರವನ್ನು ಕೊಟ್ಟು ಇಲ್ಲಿಂದ ಹೊರಡುವರಾಗಿ ಅಮ್ಮ ನಾನು ಖಂಡಿತವಾಗಿಯೂ ನಿಮ್ಮ ಮುತ್ತಿನ ಹಾರವನ್ನು ಕದಿಯಲಿಲ್ಲ ತಾಯಿ ನಾನು ನೋಡಿದಾಗ ಆ ಚಿತ್ರಪಟದಲ್ಲಿರುವ ಬರೆದಿರುವ ಹಂಸ ಪಕ್ಷಿಯು ಜೀವ ತಳೆದು ಬಂದು ನಿಮ್ಮ ಮುತ್ತಿನ ಹಾರವನ್ನು ನುಂಗಿ ಹಾಗೇ ವಿಚಿತ್ರವಾಗಿ ಮಾಯವಾಯಿತಮ್ಮ ಇಷ್ಟು ಮಾತ್ರ ಈ ಕರಗಳಿಂದ ನೋಡಿದನು ಪುರಂ ಈ ಕರಗಳಿಂದ ಮಾತ್ರ ಮುಟ್ಟ ಇಲ್ಲ ಏನು ಆ ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಗೆ ಜೀವ ಕಳೆಯು ಬಂದು ನನ್ನ ಮುತ್ತಿನ ಹಾರವನ್ನು ನುಂಗಿದ್ದೆ ಇದನ್ನು ಯಾರಾದರೂ ನಂಬುತ್ತಾರೆ ಇಲ್ಲ 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 ನಾನು ಮಾತ್ರ ನಂಬುವುದಿಲ್ಲ ಒಳ್ಳೆ ಮಾತಿನಿಂದ ಹೇಳುತ್ತೇನೆ ನನ್ನ ಮುತ್ತಿನ ಹಾರವನ್ನು ಕೊಟ್ಟು ಇಲ್ಲಿಂದ ಹೊರಡುವರಾಗಿ ಅಮ್ಮ ತಾಯಿ ಆ ಪರಶಿವನ ಪಾದ ಸಾಕ್ಷಿಯಾಗಿಯೂ ನಾನು ಹೇಳುವ ಮಾತು ಸತ್ಯ ತಾಯಿ ಹೇಳುವ ಮಾತು ಸತ್ಯ ಓಹ್ ಒಳ್ಳೆ ಮಾತಿನಿಂದ ಬಗ್ಗುತ್ತಿಲ್ಲ ಇವರು ಇರಲಿ ನನ್ನ ಜನಕನಿಗೆ ಹೇಳಿ ನಿಮಗೆ ತಕ್ಕ ಶಿಕ್ಷೆಯನ್ನು ಪಡಿಸುತ್ತೇನೆ ಜನಕ ಜನಕ ಬೇಗನೆ ಬರುವರಾಗಿ ಯಾಕೆ ಈ ರೀತಿ ರೋಧಿಸುತ್ತಿರುವೆ ಜನಕ ಯಾರೋ ಓರ್ವ ದೇಶಿಕನನ್ನು ಕರೆದುಕೊಂಡು ಬಂದು ಅನ್ನ ನೀರನ್ನು ಕೊಟ್ಟು ನಮ್ಮ ಮನೆಯಲ್ಲಿ ಮಲಗಲು ಸ್ಥಳವನ್ನು ಕೊಟ್ಟಿದ್ದಕ್ಕೆ ನನ್ನ ಮುತ್ತಿನ ಹಾರವನ್ನು ಕದಿಯಲಿಲ್ಲ ಎಂದು ಸುಳ್ಳನ್ನು ಹೇಳುತ್ತಿರುವರು ಲೋಲಿಕಾ ನಾನು ವಿಚಾರಿಸುವೆನು ನೀನು ಹೊರಡಲಾಗು ಮೋಸವು ತರವಲ್ಲವೋ ದೇಶಿಕ ನಿನಗೆ ಮೋಸವು ತರವಲ್ಲವೋ ದೇಶಿಕ ನಿನಗೆ ನ್ಯಾಯವು ಸರಿಯಲ್ಲವೋ ದೇಶಿಕ ನಿನಗೆ ಮೋಸವು ತರವಲ್ಲವೋ ದೇಶಿಕ ನಿನಗೆ ನ್ಯಾಯವು ಸರಿಯಲ್ಲವೋ ದೇಶಿಕ ನಿನಗೆ ಅಳಿಯನು ನೀನೆಂದು
ಹಾಕಿದೆಯೇನೋ. ಅನ್ನ ಬಿಟ್ಟ ಮನೆಗೆ ಕನ್ನ ಹಾಕಿದೆಯೇನೋ. ಮೋಸವು ತರವಲ್ಲವೋ ದೇಶಿಕ ನಿನಗೆ, ನ್ಯಾಯವು ಸರಿಯಲ್ಲವೋ ದೇಶಿಕ ನಿನಗೆ. ಅನ್ನವಿಲ್ಲದೆ ನೀನು ಮೊನ್ನೆ ಬಳಲುತ್ತ ಬಂದೆ. ಎಲ್ಲವೋ ದೇಶಿಕನೇ. ಅಯ್ಯ ಧನಿಕರೇ, ಅನ್ನವಿಲ್ಲದೆ ನೀನು ಮೊನ್ನೆ ಬಳಲುತ್ತ ಬಂದೆ. ಅನ್ನ ಬಿಟ್ಟ ಮನೆಗೆ ನೀ ಕನ್ನ ಹಾಕಿದೆಯೇನು. ಎಲ್ಲವೋ ದೇಶಿಕನೇ. ಅಯ್ಯ ಧನಿಕರೇ, ಮೋಸವು ತರವಲ್ಲವೋ ದೇಶಿಕ ನಿನಗೆ. ಎಲ್ಲವೋ ದೇಶಿಕನೇ. ಅಯ್ಯ ಧನಿಕರೇ, ಅನ್ನವಿಲ್ಲದೆ ನೀನು ಬೀದಿ ಬೀದಿ ಅಲೆಯುತ್ತಿದ್ದೆ. ಹೋಗಲಿ ಎಂದು ನನ್ನ ಅರಮನೆಗೆ ಕರೆತಂದು ಉಡಲು ಬಟ್ಟೆಯನ್ನು ಮಲಗಲು ಸ್ಥಳವನ್ನು ಕೊಟ್ಟಿದ್ದಕ್ಕೆ ನನ್ನ ಮಗಳ ಮುತ್ತಿನ ಹಾರವನ್ನೇ ಕದ್ದಿರುವೆಯಾ? ಜಾಗೃತೆಯಿಂದ ಕೊಟ್ಟು ಬಿಡು. ಅಯ್ಯ ಧನಿಕರೇ, ನಾನು ನೋಡಿದಾಗ ಆ ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಜೀವ ತಿಳಿದು ಬಂದು ನಿಮ್ಮ ಮಗಳ ಮುತ್ತಿನ ಹಾರವನ್ನು ನುಂಗಿ ಹಾಗೆ ವಿಚಿತ್ರವಾಗಿ ಮಾಯವಾಯಿತು. ಇಷ್ಟು ಮಾತ್ರ ಈ ನೇತ್ರದಿಂದ ನೋಡಿದನು, ಪುನಃ ಈ ಕರೆಗಳಿಂದ ಮಾತ್ರ ಮುಟ್ಟಲಿಲ್ಲ ಪ್ರಭು. ಏನೋ ಚಿತ್ರಪಟದಲ್ಲಿರುವ ಹಂಸ ಪಕ್ಷಿಯು ಹಾರವನ್ನು ನುಂಗಿತೆ? ಇದನ್ನು ಯಾರು ನಂಬುವರು? ನನ್ನ ಮಾತನ್ನು ಕೇಳಿ ಧನಿಕರೇ, ನನ್ನ ಮಾತುಗಳನ್ನು. ಆ ಪರಶಿವನ ಪಾದ ಸಾಕ್ಷಿಯಾಗಿಯೂ ನಾನು ಹೇಳುವ ಮಾತು ಸತ್ಯ ಪ್ರಭು, ಸತ್ಯ. ನೀನು ಎಷ್ಟು ಹೇಳಿದರೂ ಕೇಳುವುದಿಲ್ಲ. ನಿನ್ನನ್ನು ಚಂದ್ರಸೇನ ಮಹಾರಾಜರ ಬಳಿಗೆ ಕರೆದುಕೊಂಡು ಹೋಗಿ ಅವರಲ್ಲಿ ವಿಚಾರಿಸುವೆನು. ರೇ ಆದಿ, ಏನೇ ಅಂಕುಕತ ಯಾವಾಗಿದ್ದಾನೋ? ಇವರನ್ನು ಕರೆದುಕೊಂಡು ನಮ್ಮ ರಾಜ ಚಂದ್ರಸೇನ ಮಹಾರಾಜರ ಬಳಿಗೆ ಕರೆದುಕೊಂಡು ಬಾ. ನಾನೂ ಬರುವೆನು. ಯಾಕೆ? ಇವರು ನಮ್ಮ ಲೋಲಕಿಯ ಮುತ್ತಿನ ಹಾರವನ್ನು ಕದ್ದಿರುವರು. ಎಷ್ಟು ಕೇಳಿದರು ನಾನು ಕದ್ದಿಲ್ಲ ಕದ್ದಿಲ್ಲ ಎಂದು ಹೇಳುತ್ತಿರುವರು. ನಾನು ಅವತ್ತೇ ಹೇಳಿದೆ ಇವನ್ ಕಳ್ಳ ಸರಿ ಇಲ್ಲ ಅಂತ, ಬತ್ತು ನಿನ್ ಕಳಿಸ್ಬೇಕು. ಆಯ್ತು, ಇವನನ್ನು ಕರೆದುಕೊಂಡು ಬಾ. ಸರಿ ನಡಿ, ನಾನು ಕರ್ಕೊಂಬರ್ತೀನಿ. ಯೋ, ನಾನು ಅವತ್ತೇ ಹೇಳಿದೆ ನಿನ್ಗೆ, ಬಾ ನಿನ್ಗೆಲ್ಲ ಮಾಡ್ತೀನಿ. ಪಾಪಿಯಾದ ವಿಕ್ರಮನು ರಾಜ ಶಿಕ್ಷೆಗೆ ಗುರಿಯಾಗಿರುವುದು. ಈಗ ನನ್ನ ಮಾಯ ಪ್ರಭಾವದಿಂದ ಚಂದ್ರಸೇನನ ಹೃದಯ ಸಾರಿ ಕೆಳತರ ಕಡಿಸಿ ಕಾಡಿನಲ್ಲಿ ಬಿಸಾಡುವಂತೆ ಮಾಡಿ ವಿಕ್ರಮನಿಗೆ ಮುಂದಿನ ಕಷ್ಟಗಳಿಗೆ ಗುರಿಪಡಿಸುವರು. ಚಲದೆಂದೊಟ್ಟ ಸಮದವ ವಿಕ್ರಮ, ಚಲದ ದೊಡ್ಡ ಸಮದವ ವಿಕ್ರಮನಿಗೆ ದುಃಖಗಳ ಮುಂದೆ ಚಂದ್ರಸೇನನ ಹೃದಯ ಸೇರಿ ವಿಕ್ರಮ ಚಂದ್ರ ಸಾಯನನ ಹೃದಯ ಸೇರಿ ಶಿಕ್ಷೆ ವಿಧಿಸುವರು ಕ್ಷಣದೊಳ್ಳಾದ ಮಂತ್ರಿ ಸೈನ್ಯಾಧೀಶರೇ, ರಾಜ್ಯಭಾರ ರಚನೆ ಎಂತಿಹುದು. ಮಂತ್ರಿ,
ರಾಜ್ಯಭಾರ ರಾಜ್ಯಭಾರ ರಚನೆಯಂತಿಹುದು ಬೇಳು ಮಂತ್ರಿಯೇ ಮಂತ್ರಿ ಓ ಪ್ರಭು ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಮಂತ್ರಿ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಮಳೆಗಳು ಬಿದ್ದು ಬೆಳೆಗಳು ಬೆಳೆದು ಮಂತ್ರಿ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಮಳೆಗಳು ಬಿದ್ದು ಬೆಳೆಗಳು ಬೆಳೆದು ಪ್ರಜೆಗಳೆಲ್ಲರೂ ಸುಖದಿಂದ ಬಾಳ್ಪರೆ ಪ್ರಜೆಗಳೆಲ್ಲರೂ ಸುಖದಿಂದ ಬಾಳ್ಪರೆ ರಾಜ್ಯಭಾರ ರಾಜ್ಯಭಾರ ರಚನೆಯಂತಿಹುದು ಬೇಳು ಮಂತ್ರಿಯೇ ಮಂತ್ರಿ ಪ್ರಭು ಸುತ್ತಲಿರುತ್ತಿಹ ಶತ್ರು ರಾಜರು ಸುತ್ತಲಿರುತ್ತಿಹ ಶತ್ರು ರಾಜರು ಕಪ್ಪ ಕಾಣಿಕೆ ಒಪ್ಪಿಸುವರೆ ಸುತ್ತಲಿರುತ್ತಿಹ ಶತ್ರು ರಾಜರು ಕಪ್ಪ ಕಾಣಿಕೆ ಒಪ್ಪಿಸುವರೆ ಮಿತ್ರರಂತೆ ಬಾಳು ತೀರ್ಪರೆ ಮಂತ್ರಿ ಮಿತ್ರರಂತೆ ಬಾಳು ತೀರ್ಪರೆ ರಾಜ್ಯಭಾರ ರಾಜ್ಯಭಾರ ರಚನೆಯಂತಿಹುದು ಬೇಳು ಮಂತ್ರಿಯೇ ಮಂತ್ರಿ ಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ ಅದು ಅಲ್ಲದೆ ಶತ್ರು ರಾಜರು ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸಿದ್ರು ಅದೇ ತಿಳಿಸುವಂತರಾಗಿ ಆಗಬಹುದು ಮಹಾಪ್ರಭು ಅರಸರೆ ಲಾಲಿಸು ಪರಿಯನ್ನು ಪೇಳುವೆ ಮಹಾಪ್ರಭು ಅರಸರೆ ಲಾಲಿಸಿ ಪರಿಯನ್ನು ಪೇಳುವೆ ಪುರದ ಜನರು ಸುಖದಿಂದಿರುವರು ಪುರದ ಜನರು ಸುಖದಿಂದಿರುವರು ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಕಾಲವ ಮಾಡದೆ ಸುಖದಿಂದಿರುವರು ಕಾಲವ ಮಾಡದೆ ಸುಖದಿಂದಿರುವರು ಸತ್ಯ ಧರ್ಮಗಳು ನಿತ್ಯವೂ ಮೀರದೆ ಸತ್ಯ ಧರ್ಮಗಳು ನಿತ್ಯವೂ ಮೀರದೆ ಕುಲವ ಮಾಡದೆ ಸುಖದಿಂದಿರುವರು ಅರಸರೆ ಲಾಲಿಸಿ ಪರಿಯನ್ನು ಬೇಡುವೆ ಪುರದ ಜನರು ಸುಖದಿಂದಿರುವರು ಮಹಾಪ್ರಭು ಮಂತ್ರಿ ನಮ್ಮ ಕಾಲದಲ್ಲಿ ಮಳೆ ಬೆಳೆಗಳಿಂದ ಕೂಡಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು ಮತ್ತೇನಪ್ಪಣೆ ಮಹಾಪ್ರಭು ಬೇಷ್ ಬಹಳ ಸಂತೋಷ ನಿನ್ನ ಪೀಠವನ್ನು ಅಲಂಕರಿಸಿ ಆಗಬಹುದು ಮಹಾಪ್ರಭು ಸೈನ್ಯಾಧ್ಯಕ್ಷನೇ ಮಹಾಪ್ರಭು ಹೇಳು ಸೈನಿಕ
ಸೈನ್ಯದ ವಿವರ ಬೇಳು ಸೈನಿಕ ಸೈನ್ಯಾಧ್ಯಕ್ಷರೇ ಬೇಳು ಸೈನಿಕ ಸೈನ್ಯದ ವಿವರ ಬೇಳು ಸೈನಿಕ ಶತ್ರು ಭೂಪರೆಲ್ಲ ತಪ್ಪ ಕಾಣಿಕೆಯ ಸೈನ್ಯಾಧ್ಯಕ್ಷರೇ ಶತ್ರು ಭೂಪರೆಲ್ಲ ತಪ್ಪ ಕಾಣಿಕೆಯ ತಂದೊಪ್ಪಿಸುವರೆ ಮಿತ್ರರಂತೆ ಬಾಳ್ಪಾರೆ ತಂದೊಪ್ಪಿಸುವರೆ ಮಿತ್ರರಂತೆ ಬಾಳ್ಪಾರೆ ಬೇಳು ಸೈನಿಕ ಸೈನ್ಯದ ವಿವರ ಬೇಳು ಸೈನಿಕ ಸೈನ್ಯಾಧ್ಯಕ್ಷರೇ ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರಿದ್ರೆ ಅದನ್ನು ತಿಳಿಸುವಂತರಾಗಿ ವಿಜ್ಞಾಪಿಸಿದ ಪ್ರಭು ಬೆತ್ತದ ಬದಲೇ ಅಲೆಯೋ ಬೆತ್ತದ ಬದಲೇ ಹತ್ತರಲು ಇಪ್ಪಗಲ ಸೇರವೋ ಉತ್ತಮ ಸಂತೋಷದಲ್ಲಿ ಸಂತೋಷದಲ್ಲಿ ಬರುವೆದೇಳಲು ನಮ್ಮ ಸೈನ್ಯ ಸೈನ್ಯಾಧ್ಯಕ್ಷರು ಹೂವರಲೆ ಲಾಲಿಸೈ ಹೂವರಲೆ ಲಾಲಿಸೈ ಹೂವರಲೆ ಲಾಲಿಸೈ ಮತ್ತೆ ಶತ್ರುಗಳ ಹುಟ್ಟಿ ಮುಡುವುದೇ ಕರೆಯಮ್ಮವರ ಮದವನ್ನು ಮುರಿಯುವೆ ಕರೆಯಮ್ಮವರ ಮದವನ್ನು ಮುರಿಯುವೆ ಹೂವರಲೆ ಲಾಲಿಸೈ ಹೂವರಲೆ ಲಾಲಿಸೈ ಹೂವರಲೆ ಲಾಲಿಸೈ 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 ಸೈನ್ಯಾಧ್ಯಕ್ಷರೇ ನಮ್ಮನ್ನು ಸೈನ್ಯವು ಕಂಡರೆ ಬಾಲೆಯಗ ತೋಟಕ್ಕೆ ಕಾಡಾಡಿ ನುಗ್ಗಿದಂತೆ ಕಾಡಾಡಿ ಗುಂಪಿಗೆ ಕಾಡಾಡಿ ನುಗ್ಗಿದಂತೆ ಪರಾರಾಜು ಸೈನ್ಯವು ನಮ್ಮ ಕಂಡರೆ ಅದನಿ ನಿಕಾಪ ನೋಡುವುದು ಮತ್ತೇನಪ್ಪಲ ಬ್ರೋ ಬೇಷ್ ಬಹಳ ಸಂತೋಷ ನಿಮ್ಮ ಪೀಠವನ್ನು ಅಲಂಕರಿಸು ಆಗಬಹುದು ಮಂತ್ರಿ ಸೈನ್ಯಾಧ್ಯಕ್ಷರೇ ಅರು ಸಮರು ಎನಗೆ ಈ ದರೆಯೊಳು ಅರು ಸಮರು ಎನಗೆ ಧೀರ ಧೀರರು ನವಗುಣ ನೆನೆಸಿ ಧೀರ ಧೀರರು ನವಗುಣ ನೆನೆಸಿ ಸಾರು ಚರಿತೆ ಸಾಮ್ರಾಜ್ಯದ ಸಿರಿಯ ಮಂತ್ರಿ ಸೈನ್ಯಾಧ್ಯಕ್ಷರು ಧೀರ ಧೀರರು ನವಗುಣ ನೆನೆಸಿ ಚಾರು ಚರಿತೆ ಸಾಮ್ರಾಜ್ಯದ ಸಿರಿಯ ನಿರುತದಿ ಧರೆಯಳು ಸುಖದಲ್ಲಿ ಬಾಳ್ವೆ ಮಂತ್ರಿ ಸೈನ್ಯಾಧ್ಯಕ್ಷರೇ ನಿರುತದಿ ಧರೆಯಳು ಸುಖದಲ್ಲಿ ಬಾಳ್ವೆ ನಿರುತದಿ ಧರೆಯಳು ಸುಖದಲ್ಲಿ ಬಾಳುವೆ ನಿರುತದಿ ಧರೆಯಳು ಸುಖದಲ್ಲಿ ಬಾಳ್ವೆ ನಿರುತದಿ ಧರೆಯಳು ಸುಖದಲ್ಲಿ ಬಾಳ್ವೆ ಅರು ಸಮರು ಎನಗೆ ಈ ಧರೆಯಳು ಅರು ಸಮರು ಎನಗೆ ಮಂತ್ರಿ ಸೈನ್ಯಾಧ್ಯಕ್ಷರೇ ಮಂತ್ರಿ ಸೈನ್ಯಾಧೀರ್ವರ ಬಲದೆ ಮಂತ್ರಿ ಸೈನ್ಯಾಧೀರ್ವರ ಬಲದೆ ಹರಿಕೃಪೆಯಿಂದ ರಾಜವನಾಳ್ವೆ ಹರಿಕೃಪೆಯಿಂದ ರಾಜವನಾಳ್ವೆ ಪರಮ ಸಂಭ್ರಮದಿಂದಲಿ ನಾನು ಮಂತ್ರಿ ಪರಮ ಸಂಭ್ರಮದಿಂದಲಿ ನಾನು ಪರಿಪರಿವಿಧದೊಳ್ಳು ಸುಖದಲ್ಲಿ ಬಾಳ್ವೆ ಪರಿಪರಿವಿಧದೊಳ್ಳು ಸುಖ
ಸುಖದಲ್ಲಿ ಬಾಳ್ವೆ. ಪರಿ ಪರಿ ವಿಧದೊಳು ಸುಖದಲ್ಲಿ ಬಾಳುವೆ. ಪರಿ ಪರಿ ವಿಧದೊಳು ಸುಖದಲ್ಲಿ ಬಾಳ್ವೆ. ಅಂದ್ರೆ ಸಂಗತಿಸರೆ, ಪರಿ ಪರಿ ವಿಧದೊಳು ಸುಖದಲ್ಲಿ ಬಾಳ್ವೆ. ಅರು ಸಮರು ಎನಗೆ ತೆರೆಯೊಳು ಅರು ಸಮರು ಎನಗೆ. ಮಂತ್ರಿ ಸೈನ್ಯಾಧ್ಯಕ್ಷರೇ, ನಿಮ್ಮ ಈರ್ವರನ್ನು ಪಡೆದ ನಾನೇ ಧನ್ಯನು. ನಿಮ್ಮ ನಿಮ್ಮ ಪೀಠವನ್ನು ಅಲಂಕರಿಸಿ. ಮಹಾರಾಜರಿಗೆ ಜಯವಾಗಲಿ. ಚಾರನೆ, ಸಮಾಚಾರವೇನು? ದ್ವಾರದಲ್ಲಿ ನಂದಯ್ಯ ಶೆಟ್ಟಿ ಆಗಮಿಸುತ್ತಿರುವರು. ಅವರನ್ನು ಗೌರವದಿಂದ ಆಸ್ಥಾನಕ್ಕೆ ಬರಮಾಡಿ. ಶ್ರೀ 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 ಚಂದ್ರಸೇನ ಮಹಾರಾಜರಿಗೆ ನಂದಯ್ಯ ಶೆಟ್ಟಿ ಮಾಡುವ ನಮಸ್ಕಾರಗಳು. ಅಯ್ಯ ವೈಶಿಕ ಶಿರೋಮಣಿಯೇ, ನಿನಗೆ ಮಂಗಳವಾಗಲಿ. ವೈಶಿಕರೇ, ನೀವು ನಮ್ಮ ಆಸ್ಥಾನಕ್ಕೆ ಬರುವ ಕಾರಣವೇನು ಅದನ್ನು ತಿಳಿಸುವಂತರಾಗಿ. ಮಹಾಪ್ರಭು, ಯಾರುವ ದೇಶಿಕನು ಅನ್ನವಿಲ್ಲದೆ ಬೀದಿ ಬೀದಿ ಅಲೆಯುತ್ತಿದ್ದನು. ಹೋಗಲಿ ಎಂದು ನನ್ನ ಅರಮನೆಗೆ ಕರೆತಂದು ಉಡಲು ಬಟ್ಟೆಯನ್ನು, ತಿನ್ನಲು ಅನ್ನವನ್ನು ಇಟ್ಟು ಕೊಟ್ಟಿದ್ದಕ್ಕೆ ನನ್ನ ಮಗಳ ರಕ್ತಾರವನ್ನೇ ಕದ್ದಿರುವನು. ಎಷ್ಟೇ ಕೇಳಿದರೂ ನಾನು ಕದ್ದಿಲ್ಲವೆಂದೇ ಹೇಳುತ್ತಿರುವನು. ನೀವೇ ವಿಚಾರಿಸಿ ಆ ರಕ್ತವರನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುವೆನು. ವೈಶಿಕರೇ, ಆ ಕಳ್ಳನಲ್ಲಿರುವನು, ಆ ಕಳ್ಳನನ್ನು ಎಲ್ಲಿರುವನು? ಮಹಾಪ್ರಭು, ಆ ಕಳ್ಳನನ್ನು ಸೆರೆ ಹಿಡಿದು ತಂದಿರುವೆನು. ವೈಶಿಕರೇ, ಆ ಕಳ್ಳನ್ನು ನಮ್ಮ ವಶಕ್ಕೆ ಕೊಡುವರಾಗಿ ಆತನನ್ನು ವಿಚಾರಿಸಿ ನಿಮ್ಮ ಒಡವೆಯನ್ನು ನಿಮಗೆ ಕೊಡಿಸುವೆವು. ತಾವಿನ್ನು ಹೊರಡುವಂತರಾಗಿ. ಹಾಗೆ ಆಗಲಿ ಮಹಾಪ್ರಭು. ಮಂತ್ರಿ, ಮಹಾಪ್ರಭು ಆ ಕಳ್ಳನನ್ನು ಕರೆತರುವರಾಗಿ. ಆಗಬಹುದು ಮಹಾಪ್ರಭು. ಅಯ್ಯ ದೇಶಿಕನೇ, ನಿನ್ನನ್ನು ನೋಡಿದರೆ ಸಾಧು ಶಿರೋಮಣಿಯಂತೆ ತೋರುತ್ತಿರುವುದು. ಆದ್ದರಿಂದ ಒಳ್ಳೆಯ ಮಾತಿನಿಂದ ಆ ವೈಶ್ಯಗಳ ಮಗಳ ಮುತ್ತಿನಾರವನ್ನು ಕೊಟ್ಟು ಬಿಡು. ಪ್ರಭು, ನಾನು ವೈಶ್ಯನ ಮಗಳ ಮುತ್ತಿನಾರವನ್ನು ಖಂಡಿತವಾಗಿಯೂ ಕದಿಯಲಿಲ್ಲ ಪ್ರಭು. ಪ್ರಭು, ಧರ್ಮಗಳನ್ನು ವಹಿಸಿಕೊಂಡಿರುವ ತಾವೇ ಈ ರೀತಿಯಾಗಿ ಹೇಳುವುದು ಧರ್ಮವೇ, ನ್ಯಾಯವೇ? ನಾನು ವೈಶ್ಯನ ಮಗಳ ಮುತ್ತಿನಾರವನ್ನು ಖಂಡಿತವಾಗಿಯೂ ಕದಿಯಲಿಲ್ಲ ಪ್ರಭು. ನಾನು ನೋಡಿದಾಗ ಚಿತ್ರಪಟದಲ್ಲಿರುವ ಹಂಸ ಪಕ್ಷಿಯು ಜೀವ ತಳೆದು ಬಂದು ಹತ್ತಿ ಗೂಟದ ಮೇಲೆ ಕುಳಿತು ಮುತ್ತಿನಾರವನ್ನು ನುಂಗಿ ಹಾಗೇ ವಿಚಿತ್ರವಾಗಿ ಮಾಯವಾಯಿತು ಪ್ರಭು. ಇಷ್ಟು ಮಾತ್ರ ಈ ನೇತ್ರದಿಂದ ನೋಡಿದನು, ಪುನಃ ಈ ಕರಗಳಿಂದ ಮಾತ್ರ ಮುಟ್ಟಲಿಲ್ಲ ಪ್ರಭು. ಏನು ಹೇಳುತ್ತಿರುವೆ? ನಿನ್ನ ಮಾತನ್ನು ಕೇಳಿದರೆ ಭೂಲೋಕವೇ ಪ್ರಳಯವಾಗುವುದು. ಬೇಡ, ಒಳ್ಳೆಯ ಮಾತಿನಿಂದ ಆ ವೈಶ್ಯಗಳ ಮಗಳ ಮುತ್ತಿನಾರವನ್ನು ಕೊಟ್ಟು ಬಿಡು. ಪ್ರಭು, ಆ ಪರಶಿವನ ಪಾದ ಸಾಕ್ಷಿಯಾಗಿಯೂ ನಾನು ಹೇಳುವ ಮಾತು ಸತ್ಯ ಪ್ರಭು, ಸತ್ಯ. ಎಲೆ ದೇಶಿಕನೇ, ಎಂತ ವಾರ್ತೆಯ ನುಡಿದೆಯ ನೀ ತೊಡಿಸಿರಿ ಇವನಿಗೆ ಕೋಳವನು. ಮಂತ್ರಿ, ಎಂತ ವಾರ್ತೆಯ ನುಡಿದೆಯ ನೀ ತೊಡಿಸಿರಿ ಇವನಿಗೆ ಕೋಳವನು. ಸತ್ಯದ ಮಾತನು ನಿಶ್ಚಯದಿಂದಲೇ. ಎಲೆ ದೇಶಿಕನೇ, ಪ್ರಭು, ಸತ್ಯದ ಮಾತನ್ನು ನಿಶ್ಚಯದಿಂದ ತೋಚಿದ ನುಡಿಯನು ನುಡಿಯದೆ ನೀನು. ಸತ್ಯದ ಮಾತನ್ನು ನಿಶ್ಚಯದಿಂದ ತೋಚಿದ ನುಡಿಯನು ನುಡಿಯದೆ ನೀನು. ಕಳ್ಳನೆ ನಿನ್ನ ಕರಚರ ಕಡಿಸಲೆ. ಪ್ರಭು, ನನ್ನ ಮಾತನ್ನು ನಂಬಿ ಕಳ್ಳನೆ ನಿನ್ನ ಕರಚರ ಕಡಿಸಲು ಕಾರಣಕೆಯಾಗಿ ನಿನ್ನನ್ನು ಅರಸಲೆ. ಕಾರಣಕೆಯಾಗಿ ನಿನ್ನನ್ನು ಅರಸಲು ಎಂತ ವಾರ್ತೆಯ ನುಡಿದೆಯನು ತೊಡಿಸಿರಿ ಇವನಿಗೆ ಕೋಳವನು. ಎಂತ ವಾರ್ತೆಯ ನುಡಿದೆಯನು ತೊಡಿಸಿರಿ ಇವನಿಗೆ ಕೋಳವನು. ಎಲ್ಲ ದರ್ಶಕರೇ, ಪ್ರಭು, ಅಂತ ಪಕ್ಷಿಯ ಕರೆಸುವೆಯೇನು, ಮುತ್ತಿನ ಹಾರವ ಕೊಡಿಸುವೆಯೇನು. ಪ್ರಭು, ಎಲ್ಲ ದರ್ಶಕರೇ, ಅಂತ ಪಕ್ಷಿಯ ಕರೆಸುವೆಯೇನು, ಮುತ್ತಿನ ಹಾರವ ಕೊಡಿಸುವೆಯೇನು. ಸತ್ಯದ ಮಾತನು ನುಡಿಯಲೆ ದ್ರೋಹಿ. ಸತ್ಯದ ಮಾತನು ನುಡಿಯಲೆ ದ್ರೋಹಿ. ಸುಳ್ಳನ್ನು ಏಕೆ ಹೊಗಳುವೆ ಪಾಪಿ. ಸುಳ್ಳನ್ನು ಏಕೆ ಹೊಗಳುವೆ ಪಾಪಿ. ಎಂತ ವಾರ್ತೆಯ ನುಡಿದೆಯನಿ ತೊಡಿಸಿರಿ ಇವನಿಗೆ ಕೋಳವನು. ಎಂತ ವಾರ್ತೆಯ ನುಡಿದೆಯನಿ ತೊಡಿಸಿರಿ ಇವನಿಗೆ ಕೋಳವನು.
ದೇಶಿಕನೇ, ಮಹಾಪ್ರಭು. ಎಷ್ಟು ವಿಧವಾಗಿ ಕೇಳಿದರು ಇಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವೆ. ನಿನ್ನ ಪ್ರಾಣಕ್ಕೆ ನೀನೇ ಕುತ್ತನ್ನು ತಂದುಕೊಳ್ಳುತ್ತಿರುವೆ. ಜಾಗ್ರತೆ. ಪ್ರಭು, ಹರಿಯಾಗಲಿ ಹರನಾಗಲಿ ದೇವತೆಗಳೇ ಆಗಲಿ ವಿಧಿ ಲಿಖಿತ ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಶನಿದೇವ ನನ್ನ ಹಣೆಯಲ್ಲಿ ಏನು ಬರೆದಿರುವನೋ ಅದೇ ಆಗಲಿ. ನಿಮ್ಮ ಶಿಕ್ಷೆಗೆ ನಾನು ಸಿದ್ಧನಾಗಿಯೇ ಇರುವೆನು ಮಹಾಪ್ರಭು. ಎಲೇ ದೇಶಿಕನೇ, ಕೊಡುವೆನು ಶಿಕ್ಷೆಯನ್ನ. ದೇಶಿಕನೇ, ಪ್ರಭು, ಕೊಡುವೆನು ಶಿಕ್ಷೆಯನ್ನ. ಅಡು ತಪ್ಪು ನನ್ನದಲ್ಲವೋ. ಕಡಲ ಶಯನ ನಿನಗರ್ಪಿಸುವೆ. ಕಡಲ ಶಯನ ನಿನಗರ್ಪಿಸುವೆ. ಕಡಲ ಶಯನ ನಿನಗರ್ಪಿಸುವೆ. ಕಡಿದೀತನ ಕೈ ಕಾಲುಗಳು ಚಾರರೆ. ಕಡಿದೀತನ ಕೈ ಕಾಲುಗಳು ಚಾರರೆ. ಕಡಿದೀತನ ಕೈ ಕಾಲುಗಳು ಚಾರರೆ. ಆ ಗುರುತುಗಳನ್ನು ತಂದೊಪ್ಪಿಸಿ ಚಾರರೆ. ಯಾರಲ್ಲಿ ದೂತರು ನಮ್ಮ ಪಟ್ಟಣದ ಎಲೆಯ ಬಿಟ್ಟು ದೂರ ಮರುಭೂಮಿ ಪ್ರದೇಶದಲ್ಲಿ ಕಾದ ಶಿಲೆಯ ಮೇಲೆ, ಅಂದರೆ ಬಿಸಿಲಿನ ತಾಪದಿಂದ ಕಾದಿರುವ ಬಂಡೆಯ ಮೇಲೆ ಈತನನ್ನು ಕೂರಿಸಿ ಈತನ ಕರಾಚರಗಳನ್ನು ಕತ್ತರಿಸಿ ಆ ಗುರುತುಗಳನ್ನು ತಂದೊಪ್ಪಿಸುವಂತರಾಗಿ. ಇದು ರಾಜಾಜ್ಞೆ. ಪ್ರಭು, ಪರಮಾತ್ಮ, ಈಗ ನಿನಗೆ ತೃಪ್ತಿ ಆಯಿತ ತಂದೆ? ರಾಜ್ಯ ನಿಮ್ಮ ರಾಜ್ಯದ ನ್ಯಾಯವಿದೆನಾ, ಪುಣ್ಯವಿದೆನಾ, ಧರ್ಮವಿದೆನಾ? ಮಹಾಪ್ರಭು, ಎಲೆ ದೇಶಿಕನೇ, ರಾಜ್ಯ ನಿಮ್ಮ ರಾಜ್ಯದ ನ್ಯಾಯವಿದೆನಾ, ಪುಣ್ಯವಿದೆನಾ, ಧರ್ಮವಿದೆನಾ? ರಾಜ್ಯದಲ್ಲಿ ನೀವು ಜನಿಸಿ ಶಿಕ್ಷೆಗೈವುದೇ, ರಾಜ್ಯದಲ್ಲಿ ನೀವು ಜನಿಸಿ ಶಿಕ್ಷೆಗೈವುದೇ, ರಾಜನಾಗಿ ನಿಮಗೆ ತರವಲ್ಲ ದೇವರೇ. ರಾಜನಾಗಿ ನಿಮಗೆ ತರವಲ್ಲ ದೇವರೇ. ರಾಜ್ಯ ನಿಮ್ಮ ರಾಜ್ಯದ ನ್ಯಾಯವಿದೆನಾ, ಪುಣ್ಯವಿದೆನಾ, ಧರ್ಮವಿದೆನಾ? ಪರಮಾತ್ಮ ತಂದೆ, ಲೋಕದಲ್ಲಿ ಇರುವುದೊಂದೇ ಸೂರ್ಯಚಂದ್ರರಿಬ್ಬರೇ. ಮಹಾಪ್ರಭು, ಎಲೆ ದೇಶಿಕನೇ, ಲೋಕದಲ್ಲಿ ಇರುವುದೊಂದು ಸೂರ್ಯಚಂದ್ರರಿಬ್ಬರೇ, ರಾಜನಾಗಿ ನಿಮಗೆ ತರವಲ್ಲ ದೇವರೇ. ರಾಜನಾಗಿ ನಿಮಗೆ ತರವಲ್ಲ ದೇವರೇ. ರಾಜ್ಯ ನಿಮ್ಮ ರಾಜ್ಯದ ನ್ಯಾಯವಿದೆನಾ, ಪುಣ್ಯವಿದೆನಾ, ಧರ್ಮವಿದೆನಾ? ಮಂತ್ರಿ, ನಮ್ಮ ಪಟ್ಟಣದಲ್ಲಿ ಈತ
ಈತನಿಗೆ ಯಾರಾದರೂ ಅನ್ನ ನೀರನ್ನು ಕೊಟ್ಟಿದ್ದಾದರೆ ಈತನಿಗಾದ ಶಿಕ್ಷೆಯೇ ಅವರಿಗೂ ಆಗುವುದೆಂದು ಕೂಡಲೇ ಡಂಗುರವನ್ನು ಸಾರಿಸಿ. ಆಗಬಹುದು ಮಹಾಪ್ರಭು. ಚಂದ್ರಸೇನನವರು ಈ ಕಳ್ಳನಿಗೆ ಯಾರಾದರೂ ಅನ್ನ ನೀರನ್ನು ಕೊಟ್ಟರೆ ಆತನಿಗೆ ಶಿಕ್ಷೆ ಆಗುವುದೆಂದು ಡಂಗುರದ ಮೂಲಕ ತಿಳಿಸುತ್ತಿರುವರು. ಹೇಳಪ್ಪ ಕೇಳ್ರಿ. ಪರಮಾತ್ಮ, ಈ ರಾಜ್ಯನಾದರೂ ಯಾವ ಸಾಕ್ಷಿ ಆಧಾರಗಳಿಲ್ಲದರೂ ಘೋರ ಶಿಕ್ಷೆಗೆ ಗುರಿ ಮಾಡಿದನಲ್ಲ ದೇವ. ಅದು ಅಲ್ಲದೆ ಈ ದೂತರು ನನ್ನನ್ನು ಸ್ವಾನನಂತೆ ಎಳೆದುಕೊಂಡು ಹೋಗುತ್ತಿರುವರಲ್ಲ ಪರಮಾತ್ಮ. ಈಗ ನಿನಗೆ ತೃಪ್ತಿ ಆಯ್ತಾ ತಂದೆ? ಈಗ ನಿನಗೆ ತೃಪ್ತಿ ಆಯ್ತೆ? ಒಡೆಯಬೇಡಿ ರೋ ತೂತರೆ ತಡೆಯಲಾರೆನೋ ನಾ. ಅಯ್ಯ ದೂತರೆ, ಒಡೆಯಬೇಡಿರೋ ತಡೆಯಲಾರೆನು ನಾ. ಕರಗಳು ಮುಗಿದು ಬೇಡಿಕೊಳ್ಳುವೆ ಕರಗಳು ಮುಗಿದು ಬೇಡಿಕೊಳ್ಳುವೆ, ಚರಣ ಕೇಳಿದು ಬೇಡಿಕೊಳ್ಳುವೆ. ಒಡೆಯಬೇಡಿರೋ ದೂತರೆ ತಡೆಯಲಾರೆನು ನಾ. ಅಯ್ಯ ದೂತರೆ, ನೀವು ನಮಗೆ ಅಣ್ಣನಲ್ಲವೇ, ನಾನು ನಿಮಗೆ ತಮ್ಮನಲ್ಲವೇ. ಅಯ್ಯ ದೂತರೆ, ನೀವು ನಮಗೆ ಅಣ್ಣನಲ್ಲವೇ, ನಾನು ನಿಮಗೆ ತಮ್ಮನಲ್ಲವೇ. ಒಡೆಯಬೇಡಿರೋ ದೂತರೆ ತಡೆಯಲಾರೆನು ನಾ. ಮಾರ್ಜಾಲವು ಮೂಷಿಕನನ್ನು ಸೆಳೆದಂತೆ ಈ ಕಲ್ಲು ಮುಳ್ಳುಗಳ ಮೇಲೆ ನನ್ನನ್ನು ಎಳೆದುಕೊಂಡು ಹೋಗುತ್ತಿರುವಲ್ಲ. ನನ್ನ ಕೊರಳನ್ನಾದ್ರೂ ಕತ್ತರಿಸಿ ನಿಮ್ಮ ರಾಜಾಜ್ಞೆಯನ್ನು ಏನಿದೆಯೋ ಅದನ್ನು ನೆರವೇರಿಸಿಕೊಂಡು ಹೋಗಬಾರದು. ಅಯ್ಯ ದೂತರೇ, ಏ ವೀರ, ಅಲ್ಲ ಈತನ ನೋಡಿದ್ರೆ ನನಗೆ ಹೊಟ್ಟೆ ಎಲ್ಲ ಉರಿತದೆ. ಇವನು ಕೈ ಕಾಲು ಹೆಂಗೆ ನಾನು ಕಟ್ ಮಾಡಲಿ? ಏಯ್ ಬಿಟ್ಬಿಡ್ಲ ಹೋಗ್ಲಿ. ಅಯ್ಯ ದೂತರೇ, ಸುಮ್ಮನೆ ನೀವೇಕೆ ಕಾದಾಡುವಿರಿ? ನಿಮ್ಮ ರಾಜಾಜ್ಞೆಯನ್ನು ಏನಿದೆಯೋ ಅದನ್ನು ನೆರವೇರಿಸಿಕೊಂಡು ಹೋಗಿರಿ. ಇಲ್ಲವಾದರೆ ನಿಮಗೆ ತೊಂದರೆ ಆಗುವುದು. ಆ ಶನಿದೇವ ನನ್ನ ಹಣೆಯಲ್ಲಿ ಏನು ಬರೆದಿರುವನೋ ಅದೇ ಆಗುವುದು. ಅಯ್ಯ, ನೀ ಕೊನೆಯಾಗಿ ನಿಮ್ಮ ಮನೆ ದೇವರನ್ನು ನಡೆಸ್ಕೊಂಡು ಹೋಗಿ. ತೀರಿದ ನಿನ್ನಯ ಪಂಥ, ಇಂದಿಗೆ ಮುಗಿಯಿ ನಿನ್ನಯ ಕೋಪ.
ಪಂಥ ಇಂದಿಗೆ ಮುಗಿಯಿ ನಿನ್ನಯ ಕೋಪ ಏನೇ ನಾನು ಬೇಡಿದರು ಈ ಪರಿಯನ್ನನು ಕಾಡುವೆಯೋ ಪರಮಾತ್ಮ ಏನೇ ನಾನು ಬೇಡಿದರು ಈ ಪರಿಯನ್ನನು ಕಾಡುವೆಯೋ ನೋಡುತ್ತ ಎಲ್ಲೋ ಕುಳಿತಿಯೋ ಕೈ ಚಪ್ಪಳ ಒಡೆದು ನಗುತ್ತಿಯೋ ತೀರಿತ ನಿನ್ನಯ ಪಂಥ ಇಂದಿಗೆ ಮುಗಿಯಿತ್ ನಿನ್ನಯ ಕೋಪ ವಿಧ ವಿಧವಾದ ಪುಷ್ಪಗಳನ್ನು ತಂದು ನಿನ್ನ ಚರಣಗಳಗರ್ಪಿಸುತ್ತಿದ್ದ ಈ ಕರಗಳ ಋಣವು ಇಂದಿಗೆ ತೀರಿದೆ ಜಗನ್ಮಾತೆ ಅಮ್ಮ ನಿನ್ನ ಬಳಿಗೆ ಓಡೋಡಿ ಬರುತ್ತಿದ್ದ ಈ ಪಾದಗಳ ಋಣವು ಇಂದಿಗೆ ತೀರಿದೆ ಕಾಳಿಕಾಂಬೆ ಅಮ್ಮ ಅಮ್ಮ ತೀರಿತ ನಿನ್ನಯ ಪಂಥ ಇಂದಿಗೆ ಮುಗಿಯಿ ನಿನ್ನಯ ಕೋಪ ತೀರಿತ ನಿನ್ನಯ ಪಂಥ ಇಂದಿಗೆ ಮುಗಿ ನಿನ್ನಯ ಕೋಪ ಕರಗಳನ್ನೇಕೆ ಕಡಿಸುವೆಯೋ ಚಿರವನ ನೀನು ತೆಗೆಸುವಿದು ಚರಗಳನ್ನೇಕೆ ತೆಗೆಸುವೆಯೋ ನನ್ನ ಹೃದಯವನಾದ ಬಗೆದು ಬಿಡು ಕರಗಳನ್ನೇಕೆ ನಿಲ್ಲಿಸುವೆಯೋ ತಿರುಮನ ನೀನು ತೆಗೆಸುವೆಯೋ ಕರಗಳನ್ನೇಕೆ ತೆಗೆಸುವೆಯೋ ನನ್ನ ಹೃದಯವನಾದ ಬಗೆದು ಬಿಡು ತೀರಿದ ನಿನ್ನಯ ಪಂಥ ಇಂದಿಗೆ ಮುಗಿ ನಿನ್ನಯ ಕೋಪ ಶನಿದೇವಾ ಶನಿದೇವಾ ಅಮ್ಮ ಕಾಳಿಕಮ್ಮ ವಿಧ ವಿಧವಾದ ಪುಷ್ಪಗಳನ್ನು ನಿನ್ನ ಪಾದಗಳಿಗೆ ಅರ್ಪಿಸುತ್ತಿದ್ದ ಈ ಕರಗಳ ಋಣವು ಇಂದಿಗೆ ತೀರಿತು ತಾಯಿ ನಿನ್ನ ಬಳಿಗೆ ಓಡೋಡಿ ಬರುತ್ತಿದ್ದ ಈ ಪಾದಗಳ ಋಣವು ತೀರಿತೆ ತಾಯಿ ಅಮ್ಮ ಜಗದೀಶ್ವರಿ ಕಾಳಿಕಮ್ಮ ಅಮ್ಮ ತಾಯಿ ಈಗ ನಿನಗೆ ತೃಪ್ತಿ ಆಯಿತು ತಂದೆ ಶನಿದೇವಾ ಈಗ ನಿನಗೆ ತೃಪ್ತಿ ಆಯ್ತು ಶ್ರೀಹರಿ ಪರಮಾತ್ಮ ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ ತಂದೆ ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ